ಒಂದು ಕಾಡಿನೊಳಗೆ ಶಿಷ್ಯರನ್ನು ಕರ್ಕೊಂಡು ಒಬ್ಬರು ಗುರುಗಳು ಹೊಂಟಿದ್ರಂತ. ಶಿಷ್ಯರ ಜೊತೆ ಕೂಡಿಕೊಂಡು ಹೋಗುವ ಹೊತ್ತಿನೊಳಗೆ ಪ್ರಾರ್ಥನೆ ಸಮಯ ಆಯಿತು. ಗುರುಗಳು ಪ್ರಾರ್ಥನೆ ಮಾಡೋದಕ್ಕೆ ಕೂತರು, ಶಿಷ್ಯರು ಕೂತರು. ಆ ಹೊತ್ತಿಗೆ ಏನಾತಂದ್ರೆ ಎಲ್ಲಿತ್ತೋ ಏನೋ ಒಂದು ಹುಲಿ ಬಂತ್ರೆ. ಅಲ್ಲಿ ಹುಲಿ ಬಂದ ಕೂಡಲೇ ಶಿಷ್ಯರಿನ್ನ ಖರೆ ಧ್ಯಾನ ಮಾಡಕತ್ತಿದ್ದಿಲ್ಲ, ಕಣ್ಣು ತೆಗೆದು ಮುಚ್ಚೋದು ಹಿಂಗೆ ನಡೆದಿತ್ತು. ಆದರೆ ಗುರುಗಳು ಧ್ಯಾನದೊಳಗೆ ತನ್ಮಯರಾಗಿ ಬಿಟ್ಟಿದ್ದರು. ಆ ಹೊತ್ತಿಗೆ ಏನಾಗ್ತದ, ಆ ಶಿಷ್ಯರು ವಿಚಾರ ಮಾಡಿದರು, ಹುಲಿ ಬತ್ತು, ಇನ್ನು ಇಲ್ಲಿ ನಾವು ಕೂತ್ರೆ ಉಳಿಯೋದಿಲ್ಲ. ಗುರುಗಳು ಧ್ಯಾನದಾಗ ಕೂತಾರ, ಅವ್ರು ಕೂಡ ನಾವು ಕೂತೀವಿ ಅಂದ್ರೆ ನಮ್ಮ ಗತಿ ಏನು? ಹೋದ್ರೆ ಹೋಗುವಾರ ಯಾಕೆ, ಅವ್ರ ಆಯುಷ್ಯ ಅಷ್ಟ ಇತ್ತ ತಿಳ್ಕೊಳ್ಳೋದು. ಹೌದಿಲ್ರಿ? ಶಿಷ್ಯರು ಹಿಂಗೆ ಹಾದಿ ಹುಡುಕ್ತಾರ್ರಿ. ಅವ್ರ ಗುರುಗಳು ಸುದ್ದಿಗೆ ನಾವು ಕೂತೀವಿ ಅಂದ್ರೆ ನಾವು ಉಳಿಯಂಗಿಲ್ಲ ಅಂಥೇಳಿ ಬಡ ಏನು ಮಾಡಿರಿ, ಎಲ್ಲ ಶಿಷ್ಯರು ಹುಲಿ ಬತ್ತು ಅಂತ ಹೇಳಿ ಗಿಡ ಹತ್ತಿ ಕೂತರು. ಗುರುಗಳು ಒಬ್ಬರೇ ಧ್ಯಾನ ಮಾಡಕತ್ತಿದ್ರು, ಧ್ಯಾನದೊಳಗೆ ತನ್ಮಯರಾಗಿದ್ದರು. ಹುಲಿ ಬಂದು ಗುರುಗಳನ್ನ ಮೂಸಿ ನೋಡಿತು. ಅದ್ರಾಗ ಒಬ್ಬ ಶಿಷ್ಯ ಹೇಳಿದ, ಕಡಿ ಸಲ ಮಾರಿ ನೋಡ್ರೋ ಗುರುಗಳದ್ದು, ಇನ್ನೆಲ್ಲಿ ಸಿಗ್ತೈತಿ? ಮಣ್ಣು ಮಾಡುವ ಹೊತ್ನಾಗ ಹೇಳ್ತಿರ್ತಾರೆ, ಗೊತ್ತಿರ್ಬೇಕು ನಿಮ್ಗೆ ಅಂತಾರಿಲ್ರಿ. ಮಣ್ಣು ಮಾಡುವಾಗ ಇನ್ನು ಮುಸ್ತೀವಿ, ಕಡಿಗೆ ಮಾರಿ ನೋಡ್ರಿ. ಹಂಗೆ ಆ ಶಿಷ್ಯ ಹೇಳಿದ, ನೋಡ್ರಿ ಇನ್ನೊಮ್ಮೆ ಮತ್ತೆ ನೋಡ್ತೀವಂದ್ರೆ ಸಿಗಂಗಿಲ್ಲ. ಎಲ್ಲರೂ ಆ ಕಡೆ ಲಕ್ಷ್ಯ ಇತ್ತು. ಗುರುಗಳು ಮಾರಿ ನೋಡೋದು ನೋಡ್ಕೋತ ಕೂತಿದ್ರು. ಹುಲಿ ಇನ್ನೇನು ಬಾಯಿ ಹಾಕ್ತೈತಿ ಅಂತ ಅವ್ರು ಲೆಕ್ಕ ಹಾಕಾಕತ್ತಿದ್ರು. ಹುಲಿ ಬಾಯಿ ಹಾಕಲಿಲ್ಲ. ಅದೇನು ಮಾಡ್ತು, ಒಂದೆರಡು ಸುತ್ತರಿಗೆ ಇವ್ರ ಕಡೆ ಬತ್ರಿ. ಅಲ್ಲೇನೂ ಮಾಡಲಿಲ್ಲ. ಇವ್ರ ಮ್ಯಾಲೆ ಕೂತಾರ, ಖರೆ ಇವ್ರು ಎದಿ ಡಬ್ ಹೊಡ್ಕೊಳಕೈತಿ. ಇವ್ರತ್ತಾರು ಮುಂದೆ ಐತಿ, ಬಿಟ್ಕೊಟ್ರೆ ನಮ್ಮ ಸುತ್ತಿ ಯಾಕೆ, ಹೆಂಗೂ ಐತಿ ಅಲ್ಲೇ ಮುಗಿಸಿ ಹೋಗ್ಬೇಕಿಲ್ಲೋ ಅಂತ ಇವ್ರು ಚಡಪಡಿಸಾಕತ್ತಿದ್ರು. ಆ ಹುಲಿ ಒಮ್ಮೆ ಜೋರು ಗರ್ಜನೆ ಮಾಡಿ ಬಾಲ ಮುರಿದು ಗಿಡಕ್ಕೆ ಹಿಂಗೆ ಕೈ ಇಟ್ಟಿತು. ಮುಗೀತು ನೋಡ್ರಿ ಇವ್ರ ಕತಿ. ಏನಾಗಬಾರ್ದು ಎಲ್ಲ ಚಾಲು ಅದು. ಅವಾಗ ಹುಲಿಯತ್ತ ಇಂಥ ಹೇಡಿಗಳನ್ನು, ಇಂಥ ವಿಶ್ವಾಸ ದ್ರೋಹಿಗಳನ್ನು, ಇಂಥ ನಾಲಾಯಕರನ್ನ ತಿಂದ್ರೆ ನನ್ನಲ್ಲೂ ಇಂಥದ ಬುದ್ಧಿ ಬರ್ತದಲ್ಲ, ಅದಕ್ಕೆ ಉತ್ತರನ ಮೂಸಿ ಸಹಿತ ನೋಡೋದು ಬೇಡ ಅಂತ ಹೇಳಿ ಸುಮ್ಮ ಹೋಗಿ ಬಿಡ್ತತ್. ನೋಡ್ರಿ, ಒಂದು ಲಕ್ಷ್ಯ ಇರಲಿ ನಿಮಗೆ. ಎಂಥ ಹೊಟ್ಟೆ ಹಸದಂದ್ರೆ ಹುಲಿ ಬೇಟೆಯನ್ನು ತಾನಾಗೇ ಹೊಡೆದು ತಿತ್ತತಿ ಹೊರತು ಸತ್ತ ಪ್ರಾಣಿಗೆ ಎಂದು ಕೈ ಹಾಕೋದಿಲ್ಲ. ಹುಲಿಯ ವಿಶೇಷ ಅದು. ಅಂಥ ಹುಲಿ ಇಂಥ ಮನುಷ್ಯರಿಗೆ ಯಾಕೆ ಆಸೆ ಮಾಡೀತದು? ಮಾಡಲಿಲ್ಲ, ಈ ಕಡೆ ನೋಡಲಿಲ್ಲ, ಸುಮ್ಮ ಹೋಗಿಬಿಡ್ತು. ಆಮೇಲೆ ಗುರುಗಳು ಧ್ಯಾನದಿಂದ ಹೊರಗೆ ಬಂದರು. ಇವರು ಹಗರ್ಕ ಒಬ್ಬೊಬ್ಬರು ತೆಳಗಿಳ್ಯಾಕತ್ರು ಸುತ್ತು ಕಡೆ ನೋಡಿ, ಇನ್ನು ನಮ್ಮ ಟೈಮ್ ಚಲೋ ಐತಿ ಅಂತ ಹೇಳಿ ಒಬ್ಬೊಬ್ಬರ ಬಂದು ಗುರುಗಳು ಹಿಂದೆ ನಿಂತ್ರು. ಎಲ್ಲಿಯೂ ಹೋಗಿಲ್ಲ ಅನ್ನೋರ ಗತೆ, ಏನೂ ಆಗಿಲ್ಲ ಅನ್ನೋರ ಗತೆ ಸುಮ್ಮನೆ ನಿಂತರು. ಅವಾಗ ಗುರುಗಳು ಮುಗೀತಾ ಅಂದ್ರೆ ಅವ್ರು ಬಾಳೋತಾತ್ರಿ ಅಂದವು. ನಮ್ಮ ಕತಿ ಮುಗಿದು ಬಂದೈತಿ ಅಂದವು. ಬರೀ ಮುಗಿದು ಅಷ್ಟೇ ಅಲ್ಲ, ಮುಗಿದು ಬಂದೈತಿ ಅಂದ ಕೂಡಲೇ ಹೋಗೋಣ ಅಂತಂದ್ರು. ಹೋಗೋಣ ನಡ್ರಿ, ಮೊದಲು ಹೋಗೋಣ ಅಂಥೇಳಿ ಹೊಂಟ್ರು. ಸ್ವಲ್ಪ ಹೊತ್ತು ಮುಂದೆ ಹೋಗಿದ್ರು. ಮುಂದೆ ಹೋದ ಕೂಡಲೇ ಅಲ್ಲೊಂದು ಸಂದರ್ಭ ಏನಾಗ್ತೈತಿ ಅಂದ್ರೆ, ಕಾಡಿನೊಳಗೆ ಇದು ಕಂಜುಟಿಗೆ ಅಂತೀರಿ, ಏನಂತೀರಿ ನೀವು, ಹುಳ, ಅದು ಕಡಿತೈತಿಲ್ಲ, ಅಂಥದ್ದೊಂದು ಹುಳ ಹಿಂಗೆ ಅವ್ರ ಸುತ್ತ ಹಾರಾಡಕೈತಿ. ಗುರುಗಳು ಸುತ್ತ ಓಡಾಡಕೈತಿ, ಅವ್ರನ್ನ ಕಡಿತೈತಿ. ಇನ್ನೊಂದು ಸ್ವಲ್ಪ ಹೊತ್ತಿನೊಳಗನ ಅದನ್ನು ತಪ್ಪಿಸ್ಕೊಳಕ್ಕೆ ಓಡಾಡಕತ್ರ ಅವ್ರ ಗುರುಗಳು. ಅವಾಗ ಅಂತಾರೆ, ಏನಿದು ನನ್ನ ಸುತ್ತ ಯಾಕಂತೇಳಿ ಅದನ್ನು ತಪ್ಪಿಸ್ಕೊಳಕ್ಕೆ ಅವ್ರು ಓಡಾಡೋದು ನೋಡಿ ಇವರಿಗೆ ಆಶ್ಚರ್ಯ ಆಯ್ತು. ಹುಲಿ ಬಂದು ಮಗ್ಲು ಕೂತರು, ಸುಮ್ಮ ಕೂತವರು ಒಂದು ಹುಳಕ್ಕೆ ಹಾಕಿಟ್ಟು ಹಾರಾಡಕೈತಾರೆ ನಮ್ಮ ಗುರುಗಳು. ಅಲ್ಲಿ ನೋಡಿದ್ರೆ ಹಂಗೆ, ಇಲ್ಲಿ ನೋಡಿದ್ರೆ ಹಿಂಗೆ. ಅದ್ರಾಗ ಒಬ್ಬ ಶಿಷ್ಯ ಧೈರ್ಯ ಮಾಡಿ ಕೇಳಿದ, ಅಲ್ರಿ ಗುರುಗಳ, ನೀವು ಧ್ಯಾನಕ್ಕೆ ಕೂತಿದ್ರಿ, ಅವಾಗ ಹುಲಿ ಬತ್ತು, ನಾವು ಸಾತ್ಯವೋ ಬದುಕಿದೀವೋ ಅಂತ ಏನೆಲ್ಲ ನಾವು ಮಾಡ್ಕೊಂಡೀವಿ, ಅಂಥದ್ರೊಳಗೆ ಸುಮ್ಮ ಕೂತವರು ಒಂದು ಸೊಟ್ಟ ಕಂಜುಟಿಗೆ
ಒಂದು ಹುಳಕ್ಕೆ ಇಷ್ಟ ಹರಡಕತ್ತಿರಲ್ಲ ಯಾಕೆ ಅಂತ ಕೇಳಿದ್ರತ್. ಕೇಳ್ರಿ ನೀವು ಗುರುಗಳು ಒಂದು ಮಾತು ಭಾಳ ಚಂದ ಹೇಳ್ತಾರ. ನೋಡಪ್ಪ, ಹುಲಿ ಬಂದದ್ದು ನನಗೆ ಗೊತ್ತಿಲ್ಲ, ಹುಲಿ ಯಾವಾಗ ಬಂದಿತ್ತಂತ ಹೇಳ್ತಿರ್ಲ ಅವಾಗ ನಾನು ದೇವರು ಕೂಡ ಇದ್ನಿ, ನನಗೆ ಹೆದರಿಕಿಲ್ಲ. ಈ ಹುಳ ಬಂದಾಗ ನಿಮ್ಮ ಕೂಡ ಇದೀನಲ್ಲ ಅದಕ್ಕೆ ಹೆದರಾಕತ್ತೀನಿ ಅಂತಂದ್ರತ್ತ. ನೋಡ್ರಿ, ಹಿಂಗಿರ್ತದ ವ್ಯವಸ್ಥೆ. ಆ ಕಾರಣಕ್ಕೆ ಈ ಒಂದು ಅಹಿಂಸೆ ಯಾಕೆ ಆ ಹುಲಿ ಅವ್ರಿಗೇನೂ ಮಾಡಲಿಲ್ಲ ಅಂತಂದರೆ, ಯಾರು ಅಹಿಂಸೆಯ ಭಾವದೊಳಗಿರ್ತಾರ, ಒಂದು ಸಣ್ಣ ಪ್ರಾಣಿಗೂ ಒಂದು ಇರುವೆಗೂ ನಮ್ಮಿಂದ ನೋವಾಗಬಾರ್ದು ಅಂತ ಯಾರು ಚಿಂತನೆ ಮಾಡ್ತಿರ್ತಾರಲ್ಲ ಅಂಥವರನ್ನು ಯಾವ ಹಿಂಸ ಪ್ರಾಣಿಗಳು ಏನೂ ಮಾಡೋಂಗಿಲ್ಲ. ನೋಡಿರ್ಬೇಕಾರೆ ನೀವು, ನಾಯಿ ಒಂದೊಂದು ನಾಯಿಗಳು ಎಷ್ಟು ಕ್ರೂರ ಅನ್ನಿಸ್ತಾವ ನಮಗೆ. ಸಾಕಿದವ ಬಂದ್ರೆ ಹೆಂಗಿರ್ತಾವ್ರಿ, ಅದರ ಅರ್ಥ ಯಾಕೆ ಅವನಿಗೆ ಹೆಂಗೆ ಮಾಡ್ತಾವ, ಅವನು ಪ್ರೀತಿಯಿಂದ ನೋಡ್ತಾನೆ. ಇಷ್ಟೇ, ನೀವು ಪ್ರೀತಿಯಿಂದ ನೋಡ್ರಿ, ನಿಮಗೂ ಹಂಗೆ ಮಾಡ್ತಾವು. ಇಷ್ಟೇ, ಅಲ್ಲೇನು ವ್ಯತ್ಯಾಸ ಇರೋದಿಲ್ಲ. ಬೇಕಾದಂಥ ಹಿಂಸ್ರ ಪ್ರಾಣಿ ಇರಲಿ, ಅದು ತನ್ನ ಒಂದು ವ್ಯವಸ್ಥೆಯೊಳಗೆ ಹೇಗೆ ತನ್ನ ರಕ್ಷಣೆಗಾಗಿ ಅದಕ್ಕೆ ಕಡಿಯೋದಕ್ಕೆ ಉಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತದೆ ಹೊರತು ಮತ್ತೆ ಬೇರೆ ಏನೂ ಅಲ್ಲ. ಅದನ್ನು ನಾವು ಗಮನಿಸಬೇಕು, ತಿಳ್ಕೊಳ್ಬೇಕು. ಭಾಳ ಮಹತ್ವದ ಅಂಶ ಅದು. ಹಾಗೆಯೇ ಇಲ್ಲಿ ಎಂಥ ಅಹಿಂಸೆ, ಬರೀ ಸುಮ್ಮನೆ ಹೇಳ್ಕೊಳ್ಳೋದಲ್ಲ, ಬರೀ ತೋರಿಸ್ಕೊಳ್ಳೋದಲ್ಲ. ಅಹಿಂಸೆ ಅಂತಂದರೆ ಒಂದು ಹೂವನ್ನು ಕಿತ್ತರೆ ಅದಕ್ಕೆ ನೋವು ಆಗ್ತತಿ, ರಕ್ತ ಬರ್ತತಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು, ಒಂದು ಪರಿಕಲ್ಪನೆ ಇಟ್ಟುಕೊಂಡು ಆಲೋಚನೆ ಮಾಡ್ತಕ್ಕಂಥವ್ರನ್ನ ಯಾವ ಪ್ರಾಣಿಗಳು ಏನು ಮಾಡ್ಯಾವ? ಶಾಂತಿ ಖಡ್ಗ ಖರೆ ಯಶ ದುರ್ಜನೋ ಕಿಂ ಕರಿಷ್ಯತಿ. ಸಂಸ್ಕೃತಕಾರ ಹೇಳ್ತಾರೆ, ಶಾಂತಿ ಖಡ್ಗ ಕರೆ ಯಶ ದುರ್ಜನೋ ಕಿಂ ಕರಿಷ್ಯತಿ. ಬೇಕಾದಂಥ ದುಷ್ಟ ಇರಲಿ, ಯಾವನ ಕೈಯೊಳಗ ಶಾಂತಿ ಅನ್ನೋ ಖಡ್ಗ ಅದ. ಎಂಥ ಖಡ್ಗ? ಶಾಂತಿ. ಶಾಂತಿ ಮಂತ್ರವನ್ನು ಯಾವ ತನ್ನ ಉಸಿರನ್ನಾಗಿ ಮಾಡ್ಕೋತಾನೆ ಅವನನ್ನು ಎಂಥ ದುಷ್ಟನೂ ಸಹಿತ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವ ಶಾಂತ ಮೂರ್ತಿಯಾಗಿರ್ತಾನೆ. ಅದೇ ಅವನನ್ನು ರಕ್ಷಣೆ ಮಾಡ್ತದೆ, ಕಾಪಾಡ್ತದೆ. ಮನಸ್ಸು ಶಾಂತ ಇರಬೇಕು, ಪ್ರಸನ್ನ ಇರಬೇಕು. ಅಂಥವನನ್ನು ಯಾವ ದುಷ್ಟಶಕ್ತಿಗಳು ಏನು ಮಾಡೋದಕ್ಕಾಗೋದಿಲ್ಲ. ನಿಮಗೆ ಲಕ್ಷ್ಯ ಇರಲಿ, ಗಾಂಧೀಜಿಯನ್ನು ಕೇಳ್ತೀವಿ ನಾವು, ಗಾಂಧಿಯವರನ್ನು ಓದ್ತೀವಿ, ಗಾಂಧೀಜಿಯವರನ್ನು ತಿಳಿತೀವಿ. ನಮ್ಮ ಗಮನಕ್ಕಿರಬೇಕು, ಗಾಂಧೀಜಿಯವರು ಎಂಥ ಒಂದು ಹೋರಾಟವನ್ನು ಮಾಡ್ತಾರೆ, ಅಹಿಂಸೆಯ ಹೋರಾಟ. ಅವರು ಗುಂಡು ಲಾಠಿ ಏನೆಲ್ಲವನ್ನು ಉಪಯೋಗಿಸಿದ್ರು ಸಹಿತ ಶಾಂತಿಯಿಂದ ನಿಶಸ್ತ್ರಿಗಳಾಗಿ ಕೈಯೊಳಗೆ ಒಂದು ಬಡಿಗೆ ಸಹಿತ ಹಿಡಿಲಾರ್ದ ಹೋರಾಟವನ್ನು ಮಾಡ್ತಾರೆ. ಮದ್ದು ಗುಂಡುಗಳನ್ನು, ಯುದ್ಧ ಟ್ಯಾಂಕರ್ಗಳನ್ನು ಇಟ್ಟುಕೊಂಡು ದೇಶವನ್ನು ಸ್ವತಂತ್ರ ತಗೊಳ್ಳಲಿಲ್ಲ ಗಾಂಧೀಜಿ. ಅಹಿಂಸಾತ್ಮಕ ಚಳವಳಿಯಿಂದ ಈ ದೇಶಕ್ಕೆ ಶಾಂತಿಯನ್ನು, ಸ್ವತಂತ್ರವನ್ನು ತಂದುಕೊಟ್ಟ ಕೀರ್ತಿ ಗಾಂಧೀಜಿ ಅಂಥ ವ್ಯಕ್ತಿಗೆ ಸಲ್ತದ. ಗೌರವಿಸಬೇಕು. ಇನ್ನೊಬ್ಬರ ಬಗ್ಗೆ ಮಾತಾಡುವಾಗ ಹಗುರವಾಗಿ ಮಾತಾಡಬಾರ್ದು. ಗಾಂಧೀಜಿ ಬಗ್ಗೆ ಭಾಳಷ್ಟು ಕೇಳ್ತೀವಿ ನಾವು, ಏನರ ಇರಲಿ. ಆದರೆ ಗಾಂಧೀಜಿ ಎಂಥ ಅದ್ಭುತವಾದ ಬದುಕನ್ನು ಬದುಕ್ತಾರೆ, ಅದ್ಭುತವಾದ ಹೋರಾಟವನ್ನು ಮಾಡ್ತಾರೆ. ನಿಮ್ಗೆಲ್ಲರಿಗೂ ಗಮನಕ್ಕೆ ತರ್ತೀನಿ ನಾನು. ಇವತ್ತು ಅಲ್ಲಲ್ಲೇ ಈ ಚಳುವಳಿಗಳಾಗ್ತಾವೆ, ಉಪವಾಸ ಸತ್ಯಾಗ್ರಹಗಳು ನಡೀತಾವೆ. ಎಲ್ಲರೂ ಗಮನಿಸ್ರಿ, ಉಪವಾಸ ಸತ್ಯಾಗ್ರಹ ನಡೆದ ಹೊತ್ತಿನೊಳಗೆ ಯಾರು ಫೋಟೋ ಇರ್ತೈತೆ ರೀ? ಏನು ಮುತ್ಯಾಂದ, ನಮ್ಮ ಮನ್ಯಾನ ಮುತ್ಯಾಂದ ಇರ್ತೈತೋ? ಗಾಂಧಿದಿರ್ತದೆ. ಇನ್ನುಳಿದವ್ರು ಯಾರೂ ಇರಲಿಲ್ಲ. ನಾನು ಕೇಳ್ತೀನಿ ನಿಮ್ಮನ್ನು, ಇನ್ನುಳಿದವ್ರು ಯಾರೂ ಇರಲಿಲ್ಲೇನೋ? ಗಾಂಧಿ ಫೋಟೋ ಇಟ್ಕೊಂಡು ಚಳವಳಿ ಸತ್ಯಾಗ್ರಹ ಯಾಕೆ ಮಾಡೋದು ಅಂತಂದರೆ, ನಮ್ಮ ಹೋರಾಟ ಶಾಂತಿಯುತವಾದ ಹೋರಾಟ, ಗಾಂಧೀಜಿಯವರು ಕಲಿಸಿದ ಹೋರಾಟ, ಸತ್ಯದ ಹೋರಾಟ, ನ್ಯಾಯದ ಹೋರಾಟ ಅಂತ ಹೇಳೋ ಪ್ರತೀಕ ಮಾತಿನಿಂದ ಹೇಳೋದಲ್ಲ. ಗಾಂಧೀಜಿಯ ಭಾವಚಿತ್ರ ಇದ್ದರೆ ಸಾಕು, ಆ ಫೋಟೋನ ಹೇಳ್ತದ ಇದು ಶಾಂತಿಯ ಹೋರಾಟ ಅಂಥೇಳಿ. ಎಷ್ಟು ಕಿಮ್ಮತ್ತು! ಒಂದು ಪ್ರಾಮಾಣಿಕ ನಡೆಯಿಂದ ಗಾಂಧೀಜಿಯವರಿಗೆ ಗೌರವ ಬಂದಿದ್ದರೆ, ಒಂದು ಶ್ರೇಯಸ್ಸು ಬಂದಿದ್ದರೆ ಅವರ ಪ್ರಾಮಾಣಿಕ ನಡೆಯಿಂದ ಹೊರತು ಬೇರೆ ಎದರಿಂದನೂ ಅಲ್ಲ ಅನ್ನತಕ್ಕಂಥದ್ದನ್ನು ನಾವು ಮರಿಬಾರ್ದು. ಅಂಥ ಶಾಂತಿ ಒಂದು ಮಂತ್ರ ಏನಿದೆ, ಅಹಿಂಸೆಯ ಮಂತ್ರ ಏನಿದೆ, ಶರಣರ ಬದುಕಿನೊಳಗೆ ಹಾಸುಹೊಕ್ಕಾಗಿರ್ತದೆ. ಇಂಥ ದಸರಯ್ಯ
ತನ್ನ ಬದುಕನ್ನು ಬದುಕ್ತಿರ್ಬೇಕಾದ್ರೆ ಕೆಲವು ಮಂದಿ ಅಂದರು ಇವನ್ದೇನು ಭಾಳ ಆತಲ್ಪ, ದೊಡ್ಡದು ಇದನ್ನು ಹೇಳಕತ್ರು, ಇವನೊಬ್ಬನೇ ಶಾಂತಿವಂತನ, ಇವನೊಬ್ಬನೇ ಸಂತನ, ಇನ್ನುಳಿದವ್ರು ಇಲ್ಲೇನು ಅಂತ ಈಕೊಂಡು ಹೇಳಿ ಭಾಳ ಮಂದಿ ಭಾಳ ರೀತಿಯೊಳಗೆ ಮಾತಾಡಕತ್ತಿದ್ರು. ಅದರೊಳಗೆ ಕೆಲವೊಬ್ರು ಅಂತಾರ, ಏನಿಲ್ಲ ಇಷ್ಟೆಲ್ಲ ಮಾಡ್ತಾನಲ್ಲ, ಅವನ್ನ ಬಡಿಯಾಕೆ ಹಚ್ಚೋನು, ಏನು ಮಾಡ್ತಾನೆ ನೋಡೋನು. ನೋಡ್ರಿ, ಯಾರಿಗೇನು ತೊಂದರೆ ಕೊಟ್ಟವಲ್ಲ, ಏನು ಅಂದವಲ್ಲ, ಹೂವು ಕಿತ್ರ ಅದಕ್ಕೆ ನೋವಾಕತ್ತಿ ಅಂಥೇಳಿ ವಿಚಾರ ಮಾಡುವಂಥ ಶರಣನನ್ನು ಬಡಿಯೋದಕ್ಕಂತ ಹಚ್ತಾರೆ. ಯಾವ ಬಡಿಯೋಕೆ ತಯಾರಾಕಣಂದ್ರೆ ಆ ಊರೊಳಗೆ ಕಳ್ಳತನವನ್ನು ಮಾಡಿ ಆ ಸಿಕ್ಕು ಬಿದ್ದು ಅವನ ಕೈ ಕಡಿದಿಡ್ತಾರೆ, ಮುಂದಿನ ಕೈಗಳನ್ನ ಕತ್ತರಿಸಿರ್ತಾರೆ. ಮುಂದಿನ ಕೈಗಳು ಸಹಿತ ಇರೋದಿಲ್ಲ ಅವಂಗೆ, ಆದ್ರೆ ಮೋಟು ಮಲ್ಲ ಅಂಥೇಳಿ ಅವ ಮೋಟುಗೈ ಶರಣ ಎಷ್ಟು ಭೀಕರವಾಗಿ ಗುದ್ದುತ್ತಾನಂದ್ರೆ, ಒಂದೊಂದು ಗುದ್ದಿದ್ರೆ ಆ ಒಳಗಿನ ಪಕ್ಕೆಲುಬುಗಳು ಒಳಗೆ ಸೇರ್ಬೇಕು. ಆ ನಮನಿ ಹಿಂಸೆಯನ್ನು ಕೊಡೋ ರೀತಿಯೊಳಗೆ ದಸರಾ ಏನನ್ನ ಬಡಿಯೋದಕ್ಕೆ ಕಳಿಸ್ತಾರೆ. ಅಂಥ ಒಂದು ಮೋಟುಗ ಮಲ್ಲ ಅಲ್ಲಿ ಒಪ್ಪಿಕೊಂಡು ಜಂಗಮರ ವೇಷವನ್ನು ಹಾಕ್ಕೊಂಡು ಲಿಂಗ ಕಟ್ಕೊಂಡು ಬಂದು ದಸರಯ್ಯನಿಗೆ ನಮಸ್ಕರಿಸಿ ಕೇಳ್ತಾನೆ. ನಮಸ್ಕಾರ ಮಾಡಿದ ಕೂಡಲೇ ಶರಣರು ಮತ್ತು ಅವರು ನಮಸ್ಕಾರ ಮಾಡ್ತಾರೆ. ದಸರಯ್ಯ ನಮಸ್ಕಾರ ಮಾಡಿದಾಗ ಒಮ್ಮಿಂದೊಮ್ಮೆಗೆ ಆ ದಸರಯ್ಯನನ್ನು ಏನು ಮಾಡ್ತಾನೆ, ಆ ಮೋಟು ಮಲ್ಲ ಅವ ಶರಣನ ವೇಷದೊಳಗೆ ಬಂದವ ಒಮ್ಮಿಂದೊಮ್ಮೆಲೆ ತೆಳಗೆ ಕೆಡಿವಿ ಗುದ್ದಾಕ್ ಚಾಲೋ ಮಾಡಿದ. ಎಷ್ಟು ಹಿಂಸೆಯನ್ನು ಕೊಡ್ತಾನಂತಂದರೆ, ಉಳ್ಳುಳಿಶಾಡಿ ಅವರಿಗೆ ಬಡಿದು ಹೊಡೆದು ಗುದ್ದಿ ಹಿಂಸೆಯನ್ನು ಕೊಡ್ತಾನೆ. ಹಣ್ಣುಗಾಯಿ ನೀರುಗಾಯ ಮಾಡಿದ. ಎಷ್ಟೋ ತನಕ ಬಡಿಬೇಕ್ರಿ ಅವನ ಮೈಯೊಳಗೆ ಬೆವರು ಬಿಟ್ಟು ಅವನು ಈಗ ಸುಸ್ತಾಗೋ ತನಕ ಬಡದ ಕೊನೆಗೆ ಬಡಿಯೋದು ಮುಗೀತ. ಅವನಿಗೆ ಬಡಿಯೋದು ಸಾಧ್ಯ ಆಗಲಿಲ್ಲ. ಸುಮ್ಮನೆ ನಿಂತಾಗ ದಸರಯ್ಯ ಏನು ಕೇಳ್ತಾನೆ, ಬಡಿಯೋದು ಸಾಕಾದ ನಂತರ ಸುಮ್ಮನೆ ನಿಂತಂಥ ಆ ಶರಣನಿಗೆ ದಯಾಮೂರ್ತಿಯಾಗಿರ್ತಕ್ಕಂಥ ದಸರಯ್ಯ ಕೇಳ್ತಾನೆ ಸಾಂತ್ವನದಿಂದ. ಏನಂತ ಕೇಳಿದ, ಅಲ್ಲ ಶರಣರೇ, ಯಾಕೆ ಹಿಂಗೆ ಮಾಡಿದ್ರಿ, ಇಷ್ಟ್ಯಾಕೆ ನೀವು ತ್ರಾಸು ತೊಗೊಂಡ್ರಿ, ನಿಮ್ಮ ಬೈ ಬೆವರು ಬಿಟ್ಟಿತ್ತಲ್ಲ, ನಿಮ್ಮ ಕೈಗೆ ಎಷ್ಟು ನೋವಾಯಿತು ಅಂತ ತಿಳ್ಕೊಂಡು ಹೇಳಿ ದಸರಯ್ಯ ಅವನ ಕೈಗಳನ್ನು ತೊಗೊಂಡು ಒತ್ತಾಕ್ ಚಾಲೋ ಮಾಡಿದಂಥ. ಎಷ್ಟು ಕೈ ನೋವು ಮಾಡ್ಕೊಂಡ್ರಿ ಶರಣರೇ, ಯಾಕೆ ತ್ರಾಸು ತೊಗೊಂಡ್ರಿ, ನೀವು ಹೇಳಿದ್ರೆ ನಾನೇ ಎದ್ದು ನಿಂತು ಬಡಿಸ್ಕೋತಿದ್ನಲ್ಲ ಅಂತ ಹೇಳಿದತ್ತು. ನೀವು ಬಗ್ಗೆ ಯಾಕೆ ತ್ರಾಸು ತೊಗೊಂಡ್ರಿ ಅಂಥೇಳಿ ಅವ್ರ ಕೈ ಒತ್ತಾನ. ಯಾಕೆ ತ್ರಾಸು ತೊಗೊಂಡ್ರಿ, ಯಾವ ಕೈಗಳಿಂದ ತನ್ನ ಮೈ ನೋವಾಗುವಂಗೆ ಬಡಿಸ್ಕೊಂಡಲ್ಲ ಅಂಥ ಕೈಗಳನ್ನು ಒತ್ತಿ ಆರೈಕೆ ಮಾಡ್ತಾನೆ. ಶರಣರೇ, ನಿಮ್ಮ ಕೈಗಳಿಗೆ ನೋವಾಯಿತು ನನ್ನಿಂದ ಅಂತೀಕೊಂಡು ಹೇಳಿ. ಏನಾಗಿರಬಾರ್ದ ಒಂದು ಬಡದವನ ಪರಿಸ್ಥಿತಿ. ಆವಾಗ ಆ ಶರಣನಿಗೆ ಮನಸ್ಸಿಗೆ ನೋವಾಯಿತು. ಯಾರದೋ ಮಾತು ಕೇಳಿ, ಯಾರದೋ ಪ್ರಚೋದನೆಯಿಂದ ಇಂಥ ಸಾತ್ವಿಕ ಮೂರ್ತಿಯ ಮೇಲೆ, ಇಂಥ ದಯಾಮೂರ್ತಿಯ ಮೇಲೆ ನಾನು ಕೈ ಮಾಡಿನಲ್ಲ, ಮೊದಲೇ ನನ್ನ ಕೈಗಳನ್ನು ತೆಗೆದು ಬಿಟ್ಟಾನ ದೇವರು, ಭಾಳ ಚಲೋ ಮಾಡಿದ. ಅಷ್ಟು ಕೈಗಳರೇ ಯಾಕೆ ಉಳಿಬೇಕಿನ್ನ, ಈ ಕೈಗಳು ಇರಬಾರ್ದು ಅಂತೀಕೊಂಡು ಹೇಳಿ ತಪ್ಪಾಗಿ ಅವನ ಪಾದಗಳ ಮೇಲೆ ಬಿದ್ದು ಹೊರಳಾಡಿ ಕ್ಷಮೆ ಕೇಳ್ತಾನೆ. ನನ್ನನ್ನು ಕ್ಷಮಾ ಮಾಡಿರಿ, ನಿಮ್ಮನ್ನು ಮುಟ್ಟಿದ್ದು ನನ್ನ ತಪ್ಪಾಯಿತು ಅಂತ ಬೇಡ್ಕೋತಾನೆ. ನೋಡ್ರಿ, ಮನಸ್ಸು ಎಷ್ಟು ಪರಿವರ್ತನೆ ಆಗ್ತದೆ. ಪರಿವರ್ತನೆ ಅಂದರೆ, ಬದಲಾವಣೆ ಅಂದರೆ ಇಂಥದ್ದು. ಮನಸ್ಸಿನ ಪರಿವರ್ತನೆ ಆಗಬೇಕು. ದುಷ್ಟಶಕ್ತಿಗಳು ಎಷ್ಟೇ ನಮ್ಮನ್ನು ಮುಟ್ಟಬೇಕಂದ್ರೂ ಸಹಿತ ನಾವು ಶಾಂತಿಯಿಂದ್ರನ ಅದಕ್ಕೆ ಉತ್ತರ ಕೊಡಬೇಕೆ ಹೊರತು, ಅಂಥ ಶಕ್ತಿಗಳಿಗೆ ಅವರ ಮಟ್ಟಕ್ಕೆ ಕೇಳಿದು ನಾವು ಮಾತಾಡಿದೀವಿ ಅಂತಂತಂದ್ರೆ ನಮ್ಮ ಮಾತಿಗೆ, ನಮ್ಮ ವ್ಯಕ್ತಿತ್ವಕ್ಕೆ ಬೆಲೆ ಇರೋದಿಲ್ಲ ಅನ್ನೋದನ್ನು ಶರಣರ ಬದುಕಿನೊಳಗೆ ನಾವು ಕಾಣಬೇಕು. ಮರಾಠಿಯೊಳಗೊಬ್ಬ ಸಂತ ಬರ್ತಾನೆ, ನಾಮದೇವ್ ಅಂಥೇಳಿ. ನಾಮದೇವ್ ಎಂಥ ಅದ್ಭುತ ಆ ಸಂತ ಅಂದರೆ, ಭಾಳ ಸಾತ್ವಿಕ ಅವನು. ಇಬ್ಬರು ಶರಣ ದಂಪತಿಗಳು ಭಾಳ ಸಾತ್ವಿಕರು. ಪ್ರತಿನಿತ್ಯ ಚಂದ್ರಭಾಗ ನದಿಯಿಂದ ಸ್ನಾನವನ್ನು ಮಾಡಿ ಆ ಕಡೆಗೆ ತನ್ನ ಮನೆಗೆ ಬರ್ತಿರ್ಬೇಕಾದ್ರೆ ಪ್ರತಿನಿತ್ಯ ಸ್ನಾನ ಮಾಡ್ತಿದ್ದ. ಇವು ದಿವಸ ಮಡಿಯಿಂದ ಸ್ನಾನ ಮಾಡಿ ಬರೋದು ಕೆಲವು ಮಂದಿಗೆ ಆಗವಾತಾಗಿತ್ತು. ಇವೇನು ದೊಡ್ಡ ದೇವರ ಆಗಿಬಿಟ್ಟನ ಮಗ ಅಂತಿಕೊಂಡು ಹೇಳಿ ಅವನಿಗೆ ಪರೀಕ್ಷೆ ಮಾಡೋದಕ್ಕೆ ಏನು ಮಾಡ್ತಾರೆ, ಅವನು ಸ್ನಾನ ಮಾಡಿ ಬರೋದಕ್ಕೆ ಅವ ಹೋಗಿ ಮುಟ್ಟಿಬಿಡ್ತಿದ್ದ. ಅವನು ಮುಟ್ಟಿದ ಕೂಡಲೇ ಮತ್ತೆ ಸ್ನಾನಕ್ಕೆ ಹೊಕ್ಕಿದ್ದ. ಹಿಂಗೆ ಮುಂಜಾನೆ ಮುಟ್ಟಾಕ ಅವನು ಹೊಳ್ಳಿ ಸ್ನಾನ ಮಾಡ್ಸಕ್ಕೆ ಶುರುವಾದದ್ದು ರಾತ್ರಿ ಆದರೂ ಸಹಿತ, ಸಂಜೆ ಆದರೂ ಸಹಿತ ಮುಗಿವಾತು. ಸಂಜೆ ತನಕನೂ ಮುಟ್ಟಿದ್ರು. ಅವ್ರು ಹೋಗೋರು ಸ್ನಾನ ಮಾಡಿ ಬರೋರು ಎಷ್ಟೋ ತನಕ ನಿಲ್ಲವದಾನ್ರಿ ಅವ, ಎಷ್ಟೋ ತನಕ ನಿಲ್ಲವದಾನ. ಯಾವವನ್ನು ಮುಟ್ಟಿ ಸ್ನಾನಕ್ಕೆ ಕಳಿಸ್ತಿದ್ಲ ಅವನಿಗೆ ಹೊಟ್ಟೆ ಹಸೋದು ನಿದ್ದೆ ಬರಾಕೈತ್ರಿ. ಅವಾಗ ಬಿಟ್ಟವು.
ಅವಾಗ ಬಿಟ್ಟ, ನನ್ನ ಕಡೆಯಿಂದ ಆಗೋದಿಲ್ಲ ಅಂತ ಹೇಳಿದ. ಅವಾಗ ಕೊನೆಗೆ ಸ್ನಾನ ಮಾಡಿ ಬರ್ತಕ್ಕಂಥ ನಾಮದೇವನನ್ನು ಕೇಳ್ತಾರೆ, ಇಷ್ಟು ಸಲ ಮುಟ್ಟಿ ನಿಮಗೆ ಹಿಂಸೆ ಕೊಟ್ಲ, ಅವನ ಬಗ್ಗೆ ನಿಮಗೇನು ಕೆಟ್ಟ ಅನ್ಸಂಗಿಲ್ಲೇನೋ, ಅವನ ಬಗ್ಗೆ ಸಿಟ್ಟು ಬರಲಿಲ್ಲ ನಿಮಗೆ, ಅವನಿಗೇನು ಬೈಲಿಲ್ಲಲ್ಲ ನೀವು ಯಾಕೆ ಅಂತ ಕೇಳಿದರು. ಅವಾಗ ನಾಮದೇವ್ ಕೇಳ್ತಾನೆ, ಅವ್ನು ನನಗೇನು ಕೆಟ್ಟದ್ದು ಮಾಡ್ಯಾನ ಅಂದವು. ನನಗೇನು ಕೆಟ್ಟದ್ದು ಮಾಡ್ಯಾನ? ದಿವಸಕ್ಕೆ 1 ಸಲ ಸ್ನಾನ ಮಾಡಿ ಬರ್ತಿದ್ದೆ ನಾನು, ಆದ್ರೆ ಇವತ್ತು ಇಷ್ಟು ಸಲ ಮುಟ್ಟಿ ನನ್ನನ್ನು ಸ್ನಾನಕ್ಕೆ ಕಳಿಸಿ ತಿರುಗಿ ನನ್ನ ಶುದ್ಧಿಯೊಳಗೆ ಏನಾದರೂ ದೋಷ ಆಗಿರಬೇಕು, ತಿರುಗಿ ನನ್ನ ನದಿಯೊಳಗೆ ಮುಳುಗಿಸಿ ನನ್ನ ಮತ್ತಷ್ಟು ಪವಿತ್ರನ್ನ ಮಾಡ್ಯಾನಲ್ಲ, ನನಗೇನು ಕೆಟ್ಟದ್ದು ಮಾಡ್ಯಾನ ಅವನಿಗೆ ಬೇಯಾಕ ಅಂತ ಕೇಳಿದತ್ತ. ಚಲನ ಮಾಡ್ಯಾನಲ್ಲ, ಮತ್ತೆ ನನ್ನ ದೇಹ ಪವಿತ್ರ ಆತಲ್ಲ ಅಂತ ಹೇಳಿದತ್ತು. ಇದು ಇಂಥ ಭಾವ ನಮ್ಮಲ್ಲಿ ಬರಬೇಕಾದ್ರೆ, ಇಂಥ ಭಾವ ನಮ್ಮಲ್ಲಿ ಅಳವಡಬೇಕಾದ್ರೆ ನಮ್ಮ ಮನಸ್ಸೆಷ್ಟು ಪರಿಶುದ್ಧಗೊಳ್ಳಬೇಕು. ನಾಮದೇವ ಆ ಹೊಳೆಯೊಳಗೆ ಮುಳುಗಿ ಪವಿತ್ರ ಆಗಿದ್ದ ಅಂತ ಭಾವಿಸಬೇಕಾಗಿಲ್ಲ. ಬರೀ ಅದಷ್ಟೇ ಆಗಿದ್ದರೆ ಏನೂ ಆಗ್ತಿರಲಿಲ್ಲ. ಅಲ್ಲಷ್ಟೇ ಮುಳುಗೋದಲ್ಲ, ಎಲ್ಲಿ ಮುಳುಗುತ್ತಿದ್ದ ಅಂತಂದರೆ ನಾಮಸ್ಮರಣೆಯೊಳಗೆ, ದೇವರನ್ನು ನೆನೆಯುವುದರೊಳಗೆ ಅವ ತನ್ಮಯನಾಗಿ ಅದರೊಳಗೆ ಮುಳುಗಿ ತೇಲಾಡ್ತಿದ್ದಲ್ಲ. ಆ ಕಾರಣಕ್ಕೆ ನಾಮದೇವನ ಮನಸ್ಸು ದೇಹ ಎರಡೂ ಮಡಿಯಾಗಿದ್ದು. ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲವಂದಿದ್ದರೆ ಸಾಕೋ, ನೀನ್ಯಾಕೋ ನಿನ್ನ ಹಂಗ್ಯಾಕೋ, ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲವಂದಿದ್ದರೆ ಸಾಕೋ, ನಾಮದ ಬಲವಂದಿದ್ದರೆ ಸಾಕೋ, ನೀನ್ಯಾಕೋ ನಿನ್ನ ಹಂಗ್ಯಾಕೋ, ನೀನ್ಯಾಕೋ ನಿನ್ನ ಹಂಗ್ಯಾಕೋ. ನಾಮಸ್ಮರಣೆ ಅದು ಅದರಿಂದ ಪವಿತ್ರವಾಗತಕ್ಕಂಥದ್ದು. ನಾಮಸ್ಮರಣೆಯಿಂದ, ಸತ್ಶ್ರವಣದಿಂದ, ಒಳ್ಳೆಯದನ್ನು ಕೇಳುವುದರಿಂದ ಮನಸ್ಸು, ಹೃದಯ, ಅಂತರಂಗ ಪರಿಶುದ್ಧಗೊಳ್ಳುತ್ತದೆ. ಸ್ನಾನದಿಂದ ದೇಹ ಮಡಿಯಾಗ್ತದಂತಲ್ಲ, ಸ್ವಚ್ಛ ಆಗ್ತದೆ. ಸ್ನಾನ ಮಾಡೋದರಿಂದ ದೇಹ ಮಡಿಯಾಗ್ತದೆ ಅನ್ನೋದು ಕಲ್ಪನೆಯನ್ನು ತೆಗಿಬೇಕು, ಸ್ವಚ್ಛ ಆಗ್ತದೆ. ಹಾಗೆಯೇ ಇಲ್ಲಿ ಅಂಥ ಒಂದು ಪರಿಶುದ್ಧತೆ ಹೇಗೆ ಬತ್ತವರಲ್ಲಿ, ಯಾವ ರೀತಿಯೊಳಗೆ ಸ್ಮರಣೆಯನ್ನು ನೆನೀತಕ್ಕಂಥದ್ದು ನೋಡ್ರಿ. ಭಾಳ ಸಲ ಅಂದ್ಕೋತೀವಿ ನಾವು, ಭಾಳ ಪೂಜಾ ಮಾಡಿದರೆ, ಹಿಂಗೆ ಜಪ ಮಾಡಿದರೆ, ಕೆಲವು ಮಂದಿ ಬರೀ ತುಟಿ ಅಟ್ಟ ಬಿಡಿತಿರ್ತಾರೆ. ಯಾರನ್ನ ಬೇಯ್ತಾರೋ ಅನ್ನೋದು ಗೊತ್ತಾಗೋದಿಲ್ಲ, ಯಾರಿಗೇನು ಅಂತಿರ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಕೈಯಾಗ ಅರಿವಿ ಹಿಡ್ಕೊಳ್ಳೋದು, ಕಣ್ಮುಚ್ಚದತಿ, ತುಟಿ ಬಡಿದಿರ್ತತಿ, ಬರೀ ತುಟಿ ಬಡಿಯೋದು, ಆದರೆ ಏನು ಅಂತಾರೆ ಅನ್ನೋದು ಗೊತ್ತಾಗಂಗಿಲ್ಲ. ಆದರೆ ಕೆಲವು ಮಂದಿ ತುಟಿನೂ ಬಡಿಯಂಗಿಲ್ಲ, ಏನೂ ಮಾಡೋಂಗಿಲ್ಲ, ಮಂತ್ರ ಹೇಳ್ತಿರ್ತಾರೆ. ಅದ ಮನುಷ್ಯನೊಳಗೆ ಮಂತ್ರ ಅಂತಂದರೆ ಏನು? ಮನನಾತ್ರಾಯತೆ ಇತಿ ಮಂತ್ರ. ಯಾವುದು ಮನನ ಮಾಡೋದರಿಂದ ಅದು ಸಿದ್ಧಿಸ್ತದ ಅದು ಮಂತ್ರ ಅಂತ ಕರೆಸ್ಕೋತದ. ನಾವು ಬಾಯಿ ಮಾಡಿ ಹೇಳೋದ್ರಿಂದ ಆಗಲ್ಲ, ತುಟಿ ಬಡಿದ್ರೂ ಆಗೋದಿಲ್ಲ. ಮನಸ್ಸಿನೊಳಗೆ ಆ ಮಂತ್ರವನ್ನು ನಾವು ನೆನೀತಕ್ಕಂಥದ್ದು, ಪಠಿಸ್ತಕ್ಕಂಥದ್ದು. ಹಾಗೆ ಇಲ್ಲಿ ಅಂಥ ಒಂದು ಅಹಿಂಸೆಯ ಭಾವ, ಅಂಥ ಒಂದು ಮನಸ್ಸಿನ ಪರಿಶುದ್ಧತೆ ಆಗತಕ್ಕಂಥದ್ದು ಅಹಿಂಸಾ ವೃತ್ತಿಯಿಂದ. ಅದರ ಜೊತೆಗೆ ನಮ್ಮ ಮನಸ್ಸು ಯಾವಾಗ ಸ್ವಚ್ಛ ಆಗ್ತದೆ ಅಂತಂದರೆ ನದಿಯೊಳಗೆ ಮುಳುಗೋದ್ರಿಂದ ಅಲ್ಲ. ಎಲ್ಲಿ ಸ್ವಚ್ಛ ಆಗ್ತದೆ? ಅದು ಧ್ಯಾನದಿಂದ, ಸತ್ಶ್ರವಣದಿಂದ ಅದು ಪರಿಶುದ್ಧಗೊಳ್ತದೆ ಅಂತಕ್ಕಂಥದ್ದು. ಯಾವ ಹಿನ್ನೆಲೆಯೊಳಗೆ ಒಬ್ಬಕ್ಕೆ ಹೆಣ್ಮಗಳು ಹಾಲು ಹಾಕ್ತಿದ್ದಳಂತ, ಎಲ್ಲ ಕಡೆಗೂ ಹಾಲು ಕೊಡ್ತಿದ್ದಳು. ಹಾಲು ಮಾರುವಂಥ ಹೆಣ್ಮಗಳು ಹಾಲು ಮಾರೋದಕ್ಕೆ ಎಲ್ಲ ಕಡೆಗೂ ಬರುವಂಗ ಒಂದು ಊರು ದಾಟಿ ನದಿ ದಂಡೆಯೊಳಗೆ ಒಬ್ಬ ಸನ್ಯಾಸಿ ಗುಡಿಸಲ ಹಾಕ್ಕೊಂಡು ಕೂತಿದ್ದ. ಅಲ್ಲಿ ತಪಸ್ಸು ಮಾಡ್ತಿದ್ದವು. ಅವನಿಗೂ ಹಾಲು ಕೊಡಕ್ಕೆ ಹೋಗ್ತಿದ್ದಳು, ಎಲ್ಲರಿಗೂ ಹಾಲು ಕೊಡ್ತಿದ್ದಳು, ಹಂಗೆ ಅವನಿಗೂ ಹಾಲು ಕೊಡ್ತಿದ್ದಳು. ಒಂದು ದಿವಸ ಆಕೆ ಹಾಲು ಕೊಡಕ್ಕೆ ಬಂದಾಗ ಅವರು ಜಪಮಾಲೆ ಹಿಡ್ಕೊಂಡು ಜಪ ಮಾಡಕತ್ತಿದ್ರು. ಜಪಮಾಲೆ ಅಂದರೆ ಒಂದು ರುದ್ರಾಕ್ಷಿ ಸರ ಇರ್ತದೆ, ಜಪ ಮಾಡ್ತಾರಲ್ರಿ, ಸರ ಇರ್ತಾವೆ ಬೇರೆ ಬೇರೆ, ಅಂಥ ಸರ ಹಿಡ್ಕೊಂಡು ಜಪ ಮಾಡಕತ್ತಿದ್ದ. ಈ ಹಾಲು ಮಾರು ಹೆಣ್ಮಗಳಿಗೆ ಆ ರುದ್ರಾಕ್ಷಿ ಅದು ಜಪ ಮಂತ್ರ ಆಕಿಗೆ ಏನು ಗೊತ್ತಾಗಬೇಕು? ಆಕೆ ಭಾಳ ಕುತೂಹಲದಿಂದ ನೋಡು.
ಹಾಲು ಕೊಡೋದು ಬಿಟ್ಟು ನಿಂತು ನೋಡಾಕತ್ತಳಕಿ. ಎಲ್ಲ ಮುಗಿಸಿದ, ಅವ ಮುಗಿಸಿ ಕುಂತರು ಸೈತಿಕ್ಕೆ ನೋಡೋದ ಬಿಡುವಾಳ. ಏನು ಅವನ ಸರ ಏನತಿ, ಏನು ಎಳ್ದ ಎಳಿತಾನವ, ಏನದು ಅಂಥೇಳಿ ಭಾಳ ಕುತೂಹಲ ಆಕಿಗೆ. ಎಲ್ಲ ಮುಗಿದ ನಂತರ ಅವ ಹಾಲು ಕೊಡವ ಅಂತ ತಿಳ್ಕೊಂಡಂತಂದ ಪಾತ್ರೆಯನ್ನು ತೊಗೊಂಡು ಬಂದ. ಅವಾಗ ಆಕೆ ಹೆಣ್ಮಗಳು ಅಂದಳು, ನೀ ಅದು ಏನೋ ಜಗ್ಗಾಕತ್ತಿದ್ಲ, ಏನದು ಕೈಯೊಳಗೆ ಹಿಂಗೆ ಸರಿಸ್ತಿದ್ಲ, ಏನದು? ಅದೇನಿಲ್ಲ, ರುದ್ರಾಕ್ಷಿ ಸರ, ಜಪಮಾಲೆ ಅಂತ ಹೇಳ್ದ. ಆಕೆಗೇನು ತಿಳಿಬೇಕು? ಹಂಗಂದ್ರೆ ಏನು ಅಂತ ಕೇಳಕ್ಕೆ ನೋಡ್ರಿ, ಭಾಳ ಚಂದ ವಿವರಣೆ ಕೊಡ್ತಾ ನಾವು. ಜಪಮಾಲೆ ಅಂದ್ರೆ ಏನು? ಅವಾಗ ಅವ ತಿಳಿಲಿ ಅಂಥೇಳಿ ತಿಳಿಸಿ ಹೇಳಿದ, ಏನಿಲ್ಲ, ಒಂದು ಸಲ ದೇವರ ನಾಮಸ್ಮರಣೆಯನ್ನು ಮಾಡಿ ಒಂದು ಕಾಳನ್ನು ಸರಿಸೋದು ಕೈಯೊಳಗೆ. ಒಂದು ಹಿಂಗೆ ಲೆಕ್ಕಕ್ಕದು, 1 2 ಹಿಂಗೆ ನಾವು ಹೆಂಗೆ ಅಂತೀವಿ ಹಂಗೆ ಸರಿಸ್ಕೋತ ಹೋಗೋದು. ಯಾಕೆ ಹಿಂಗೆ ಅಂತ ಕೇಳಕ್ಕೆ ಅಂದ್ರೆ ನಾವು ಎಷ್ಟು ಅಂದೀವಿ ಅನ್ನೋದು ನಮಗೆ ಗೊತ್ತಾಗಬೇಕಲ್ಲ. ಅದಕ್ಕೆ ಈ ಜಪಮಾಲೆ ಲೆಕ್ಕಕ್ಕಾಗಿದೆ, ನಾನು ಜಪ ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳ್ದ. ಅವಾಗ ಆಕೆ ಹಾಲು ಹಾಕಿಳು, ಹೋದಳು. ಇರುವಾತ್ ಬಿಟ್ಟು ನಿನ್ನ ಜಪ ಮಾಡಿ ನನಗೇನಂತ ಹೇಳಿ ಹೋದಳಾಕಿ. ಮುಂದೆ ಮರುದಿವ್ಸ ಹಾಲು ಕೊಡೋಕೆ ಬರೋದು ಲೇಟ್ ಆತದು. ಲೇಟ್ ಆದ ಕೂಡಲೇ ಕುತೂಹಲ ಹೆಚ್ಚಾಗಿ ಇನ್ನೂ ಯಾಕೆ ಬರಲಿಲ್ಲ ಹಾಲು ಕೊಡೋಕ್ಕೆ ಅಂಥೇಳಿ ಇವೇನು ಮಾಡಿದ, ಪಾತ್ರೆ ತೊಗೊಂಡು ಮುಂದೆ ಮತ್ತೊಂದು ಮನೆ ಇತ್ತಲ್ಲ, ಅಲ್ಲೇ ಹೋಗಿ ಹಾಲು ತೊಗೊಂಡು ಬಂದ್ರೆ ಆತನೋದ್ರಾಗ ಅಲ್ಲಿ ಬಂದಿದ್ದಳಕ್ಕೆ. ಬಂದು ಹಾಲು ಹಾಕಿ ಇಲ್ಲಿ ಬರ್ತಿದ್ಳು. ಇವನಿಗೆ ಸ್ವಲ್ಪ ಆತುರ ಜಾಸ್ತಿ. ಅವ ಅಲ್ಲಿ ಹೋಗಿ ಹಾಲು ಕೊಡು ನನಗೂ ಅಂತ ಹೇಳತ್ತಂದ. ಅವಾಗಕ್ಕೆ ಹಾಲು ಅಳಿತಿದ್ದಳು. ಅಳಿವು ಹೊತ್ತಿನೊಳಗೆ ಏನು ಮಾಡ್ತಿದ್ದಳು ಅಂತಂದ್ರೆ, ಅದೊಂದು ಮಾಪಿತ್ತು ನೋಡ್ರಿ, ಅಳತಿ 1 ಲೀಟ್ರದ್ದು 1/2 ಲೀಟ್ರದ್ದು, ಅದು ತುಂಬುವಂಗೆ ಹಾಕಿ ಮತ್ತೆ ಹೆಚ್ಚಿಗೆ ಬೀಳುತ್ತಿದ್ದು. ಹೆಚ್ಚಿಗೆ ಬಿದ್ದರು ಹಂಗೆ ಸುರುತ್ತಿದ್ದಳು, ಹಂಗೆ ಹಾಕ್ತಿದ್ದಳು. ಎಷ್ಟು ಕುತೂಹಲದಿಂದ ನೋಡಿದವ. ನೋಡಿದ ಮೇಲೆ ಅಲ್ಲಿ ಹಾಕಿದಳು. ಮುಂದೆ ಇವನ ಪಾತ್ರೆ ಬಂತಲ್ಲ, ಇವನ ಪಾತ್ರೆಗೆ ಹಾಕೋದು ಬಂದಾಗ ಆಕೆ ಏನು ಮಾಡಲು, ಹಾಲು ಅಗದಿ ಕರೆಕ್ಟ್, 1 ಹನಿ ಹೆಚ್ಚಿಲ್ಲ, 1 ಹನಿ ಕಡಿಮಿಲ್ಲ. ಅವನಿಗೆ ಸಂಕಟಾಗಾಕೈತು. ಅವ್ರಿಗೆ ಹಾಕುವ ಹೊತ್ನಾಗರೆ ದಬಾಶಿ ಸುರಿಬಿಡು, ಹಂಗೆ ಅಳತಿ ತುಂಬಿ ಮತ್ತೆ ಅಳತಿ ಗೆಟ್ಟು ಹಾಕಿಳು. ನನಗೆ ಯಾಕೆ ಹಿಂಗೆ ಮಾಡಕತ್ತಾಳೆ, 2ನೇ ಮಾಪನ ಅಳದಳು, ಅದನ್ನು 1 ಹನಿ ಹೆಚ್ಚು ಕಡಿಮೆ ಇರಲಾರ್ದಂಗೆ. ಅವಂದ, ಈಕೆ ಈ ಪಕ್ಷಪಾತ ಯಾಕೆ ಮಾಡ್ತಾಳ, ಅವರಂಗೆ ನನಗೂ ಯಾಕೆ ಹಾಕಬಾರ್ದು, ನಾನು ಅವ್ರು ಕೊಟ್ಟಷ್ಟು ರೊಕ್ಕ ಕೊಡ್ತೀನಿಲ್ಲ. ಕೇಳ್ದ, ಅಲ್ಲವಾ ಅಲ್ಲಿ ಹಾಲು ಅಷ್ಟು ಹಾಕಿದಿ, ಅಳತಿ ಮಾಡುವಾಗ ತೆಳಗೆ ಬಿದ್ದರೂ ತುಂಬಿ ಹಾಕಿದಿ, ನನಗೆ ಹಾಕಬೇಕಾದ್ರೆ ಇಷ್ಟ್ಯಾಕೆ ಕಟಾನ್ ಕಟ್ಟಿ? ಆಕೆ ಅಂದಳು, ನಿನ್ನ ಕೂಡ ವ್ಯವಹಾರ ಹಿಂಗೆ ಅಂದಳಾಕಿ. ನಾನು ರೊಕ್ಕ ಕೊಡೋದಿಲ್ಲ, ಕೊಡ್ತಿಲ್ಲ ಅಂದಳಾಕಿ. ಮತ್ತು ಇಷ್ಟ್ಯಾಕೆ ಕಟಾನ್ ಕಟ್ಟಿ ಹಾಕ್ತಿ? ಆಕೆ ಅಂದಳು, ನೀ ಎದ್ರ ಸಂಬಂಧ ಜಪ ಮಾಡ್ತಿ? ದೇವ್ರದ್ದು. ದೇವರನ್ನು ಒಲಿಸ್ಕೋಬೇಕು, ಪೂಜಾ ಮಾಡಬೇಕು, ಪುಣ್ಯ ಪಡ್ಕೋಬೇಕು ಅಂಥೇಳಿ ಆ ಜಪಮಾಲೆಯನ್ನು ಯಾಕೆ ಹಿಡ್ಕೊಂಡು ಅದನ್ನು ಜಪ ಮಾಡ್ತಿ? ಲೆಕ್ಕ ಸಿಗಲಿ ಅಂಥೇಳಿ. ಎಷ್ಟು ಜಪ ಮಾಡಿ ಅನ್ನೋದು ನಿನಗೆ ಲೆಕ್ಕ ಬೇಕನ್ನೋ ಲೆಕ್ಕಕ್ಕೆ ಅದನ್ನು ಎಳ್ಕೋತ ಕೂತಿ ನೀನು. ಆ ದೇವರಿಗೆ 1-2 ಮಂತ್ರ ಹೆಚ್ಚಂದ್ರೆ ಏನು ಲುಕ್ಸಾನ್ ಆಕೈತೆ ನಿಂದ? ಅಟ್ಟು ಕಟಾನ್ ಕಟ್ಟಿ ಲೆಕ್ಕ ಮಾಡಿ ಜಪಮಾಲಿ ಎಳೆದ ಅನ್ನವ ನಿನಗೆ ನಾನು ಹೆಚ್ಚು ಕಡಿಮೆ ಹಾಕಿ ಏನು ಬರೋದತಿ? ದೇವರು ಕೂಡ ಅಟ್ಟು ಚೌಕಾಶಿ ಐತಿ ನಿಂದ ಅಂದ್ರೆ ನನ್ನ ಕೂಡ ಇರ್ಲಾರ್ದು ಇದ್ದೀತೇನೋ, ಅದಕ್ಕೆ ನಿನಗೆ ಕಟಾನ್ ಕಟ್ಟಿನ ಅಳದು ಹಾಕ್ತೀನಿ ಅಂದಳತ್. ಏನ್ರಿ ನಮ್ಮ ಭಕ್ತಿ, ನಮ್ಮ ಮಂತ್ರ ಏನೀಶ ಮಾಡೋದು ಅಂತಿರ್ತಾರೆ. ಒಬ್ಬೊಬ್ರು ಹೇಳ್ತಿರ್ತಾರೆ, ಏನು ಬಡಿ ಹೊತ್ನ್ಯಾಗ 4 ರೊಟ್ಟಿ ಹೆಚ್ಚು ಬಡಿ, ಹಡಿ ಹೊತ್ನ್ಯಾಗ 1-8 ಹೆಚ್ಚಿಗೆ ಹಡಿ. ಅವಾಗಿನ ಸುದ್ದಿ ಬಿಡ್ರಿ, ಅದು ಈಗಿಂದ ಅಲ್ಲ ಅದನ್ನ ಹೇಳೋದು. ಅವಾಗ ಹಂಗೆ ಅಂತಿದ್ರು. ಈಗ ಹೆಂಗೆ ಏನೀಶ ಬಡಿದು. ಆದ್ರೆ ಏನೀಶ ಬಡ್ದು ಹೆಂಗೆ ಆಕೈತಿ? ಒಂದೊಂದು ಸಲ ಏನ್ರಿ ಪಲ್ಯ ಚಲೋ ಆಗೈತಿ ಅಂತ ಹೇಳಿ ಏನ್ರಿ ಒಂದು ಹೆಚ್ಚಿಗೆ ತಿಂದಂದ್ರೆ ಇನ್ನೊಂದು ಉಪಾಸನ ಬೀಳೋದವ. ಈ ಲೆಕ್ಕಕ್ಕೆ ಹಾಕವ ನಮ್ಮ ಇಂಥ ವ್ಯವಸ್ಥೆಯೊಳಗೆ ಬದುಕು ಮಾಡ್ತೀವಲ್ಲ, ಬದುಕು ಕಟ್ಕೋತೀವಿ ನಾವು. ಆದರೆ ದೇವರು ಗುಡಾನ ಇಟ್ಟು ಚೌಕಾಶಿ ವ್ಯವಹಾರ ಮಾಡ್ಕೊಂಡು ಕೂತ್ರೆ ಹೆಂಗೆ? ಅದಕ್ಕೆ ಆಕೆ ಕೇಳ್ತಾಳ, ನನ್ನ ಹಾಲು ಹೆಚ್ಚು ಬೇಕು ಅಂತ ನಿನಗೆ ಆಸೆ ಇತ್ತು ಅಂತಂದ್ರೆ ಜಪಮಾಲೆ ಬಿಟ್ಟು ನಿನಗೆ ಸಾಕಾಗುವಷ್ಟು, ಮನಸ್ಸಿಗೆ ಸಂತೃಪ್ತಿ ಆಗುವಷ್ಟು ಜಪಮಾಲೆ ಬಿಟ್ಟು ದೇವರ ನಾಮಸ್ಮರಣೆಯನ್ನು ಮಾಡು. ನಾನಲ್ಲ, ದೇವರೇ ನಿನ್ನ ಮುಂದೆ ಬಂದು ನಿಂದಿರ್ತಾನ, ಅವನು ಸಾಕ್ಷಾತ್ಕಾರ ಆಕತಿ ಅಂತ ಹೇಳ್ತಾಳೆ. ಹಾಲು ಮಾರೋ ಹೆಣ್ಣು ಮಗಳಿಗಿರುವಷ್ಟು ಬುದ್ಧಿ ಎಷ್ಟೋ ಪುಣ್ಯ ಬರ್ತದ ಇದ್ರೆ ಅಲ್ಲ. ಆ ಕಾರಣಕ್ಕೆ ಇಲ್ಲಿ ಪೂಜೆಯನ್ನು, ದೇವರನ್ನು, ಧರ್ಮವನ್ನು ಒಂದು ವ್ರತ ಆಗಿ ಮಾಡ್ಕೋಬೇಕು. ಒಬ್ಬೊಬ್ಬರು ಭಾಳ ಮಾತಾಡ್ತಾರೆ, ತಾಸು ಗಂಟಲೆ ಭಾಷಣ ಮಾಡ್ತಾರೆ, ಸಾವಿರಾರು ಪುಟದ ಪುಸ್ತಕ ಬರೀತಾರೆ,
ದೇವರಂದ್ರೆ ಏನು, ಧರ್ಮ ಅಂದರೆ ಏನು, ಆಚರಣೆ ಅಂದರೆ ಏನು, ಬಸವಣ್ಣ ಅಂದರೆ ಏನು, ಉದ್ದುದ್ದಕ್ಕೆ ಹೇಳಿದ್ದು ಆ ಬಸವಣ್ಣನ ತತ್ವಕ್ಕೂ ಅವ್ರು ಹೇಳೋದಕ್ಕೂ ಅವ್ರು ಇರೋದಕ್ಕೂ ಒಂದಕ್ಕೊಂದು ಸಂಬಂಧ ಇರಂಗಿಲ್ಲ. ಆದರೆ ನೆನಪಿಟ್ಕೊಳ್ರಿ, ಯಾರ ಮಾತುಗಳು ಪರಿಣಾಮ ಬೀರ್ತಾವೆ ನಮ್ಮ ಮೇಲೆ ಅಂತಂದರೆ, ಯಾರು ಬಸವಣ್ಣನನ್ನು ಮನಸಾರೆ ಹೃದಯಾರೆ ಯಾರು ಒಪ್ಪಿಕೊಂಡು ಹೇಳ್ತಾರ ಅಂಥವರ ಮಾತುಗಳು ಬಸವಣ್ಣನವರ ಕುರಿತು ನಮ್ಮ ಮೇಲೆ ಪರಿಣಾಮ ಬೀರ್ತಾವೆ ಹೊರತು ಸುಮ್ಮನೆ ಕಾಟಾಚಾರಕ್ಕೆ ಹೇಳೋದ್ರಿಂದ ಏನೂ ಆಗೋದಿಲ್ಲ. ಲಕ್ಷ ಇಟ್ಕೋಬೇಕು. ರಾಮಕೃಷ್ಣ ಪರಮಹಂಸರ ಒಬ್ಬಕ್ಕೆ ತಾಯಿ ತನ್ನ ಮಗನ ಕರ್ಕೊಂಡು ಬಂದು ಹೇಳು ಯಪ್ಪ, ಈ ಹುಡುಗ ಬೆಲ್ಲ ತಿಂತತಿ, ಬಿಡುವಾತು ಒಂದಿಟ್ಟು ಹೇಳಿ ಬಿಡಿಸೋ ಯಪ್ಪ ಅಂತ ಕೈ ಮುಗಿದಳತ್. ಅವಾಗ ಪರಮಹಂಸರಂದರು, ಆಯ್ತವ ಹೇಳ್ತೀನಿ, ಇನ್ನೊಂದು 15 ದಿವಸ ಬಿಟ್ಟು ಕರ್ಕೊಂಡು ಬಾ ಅಂತಂದ್ರು ಅವರು. ಆಗ್ಲತ್ ಹೇಳಿ ಕರ್ಕೊಂಡು ಹೋದಳು. ತಿರುಗಿ 15 ದಿವಸ ಆದ ಮೇಲೆ ಮತ್ತೆ ಪರಮಹಂಸರತ್ತೆಗೆ ಆ ಹುಡುಗನ ಕರ್ಕೊಂಬರ್ತಾಳೆ. ಮಗನ್ನ ಕರ್ಕೊಂಡು ಬಂದಿಯಪ್ಪ, ನೀ ಹೇಳಿದಂಗೆ ಕರ್ಕೊಂಡು ಬಂದೀನಿ, ನನ್ನ ಮಗ ವಿಪರೀತ ಬೆಲ್ಲ ತಿಂತತಿ, ಹೇಳಿ ಬಿಡಿಸೋಯಪ್ಪ ಅಂತ ಕೈ ಮುಗಿದಳತ್ತ. ಪರಮಹಂಸರ ಆ ಹುಡುಗನ ಸಮೀಪ ಕರೆದು ಕೈಯಾಡಿಸಿ ಹೇಳಿದ್ರತ್ತ, ನೋಡು ಬಾಳ, ಬೆಲ್ಲ ತಿನ್ನಬಾರ್ದು, ಒಳ್ಳೆಯದಲ್ಲ, ಭಾಳ ಬೆಲ್ಲ ಹೊಟ್ಟಿಗೆ ಹಿತ ಆಗೋದಿಲ್ಲ ಅಂಥೇಳಿ ತಿಳಿಸಿ ಹೇಳ್ರು. ಹ್ಞೂ ಅಂತೂ ಕರ್ಕೊಂಡು ಹೋಗುವ ಅಂತಂದ್ರೆ ಅವ್ರು. ಆಕೆ ಅಂದಳು, ಇಷ್ಟ ಅನ್ನಂದಳಾಕಿ, ಇಷ್ಟ. ಮತ್ತು ಇದನ್ನು 15 ದಿವಸ ಹಿಂದೆ ಬಂದಿದ್ನಲ್ಲ, ಆವಾಗ ಹೇಳಬೇಕಿಲ್ಲೋ, ಅದನ್ನು ಕೇಳಬೇಡ ಅಂದ್ರೆ ಅವ್ರು. 15 ದಿವಸದ ಹಿಂದೆ ಬಂದಿದ್ದೀವಲ್ಲ, ಅವಾಗ ಯಾಕೆ ಹೇಳಲಿಲ್ಲ? ಅವಾಗ ಪರಮಹಂಸರಂತ ಹೇಳಿದ್ರತ್ತ, ನೀ 15 ದಿವಸದ ಹಿಂದೆ ಹುಡುಗನ ಏನು ಕರ್ಕೊಂಬಂದಿದ್ಲ, ಅವಾಗ ನಾನಾ ಸಿಕ್ಕಾಪಟ್ಟೆ ಬೆಲ್ಲ ತಿಂತಿದ್ನಿ, ನಾನಾ ಬೆಲ್ಲ ತಿನ್ಕೋತ ಹುಡುಗಿಗೆ ಬೆಲ್ಲ ತಿನ್ನಬೇಡ ಅಂತ ಹೇಳ್ರಿ, ಯಾಕೆ ಕೇಳ್ತೈತಿ ಅದು? ಅದಕ್ಕೆ ಅವನಿಗೆ ಹೇಳುವ ಸಂಬಂಧ 15 ದಿವಸ ಆತು, ಒಂದು ಬೆಲ್ಲದ ಹಳ್ಳ ಮುಟ್ಟಿಲ್ಲ, ಈಗ ಹೇಳಿ ಇನ್ನು ಪರಿಣಾಮ ಆಕೈತಿ ನಿನ್ನ ಮಗನಿಗೆ ಅಂತಂದ್ರತ್. ಹೇಳೋರು ಇಷ್ಟು ಒಳ್ಳೆಯವರು ಇರಬೇಕಾಕೈತಿ. ಇನ್ನೊಬ್ಬರಿಗೆ ಬುದ್ಧಿ ಹೇಳೋರು ಭಾಳ ಮಂದಿ ಇನ್ನೊಬ್ಬರ ಕಡೆ ಬಳ್ಳು ಮಾಡಿ ತೋರಿಸ್ತಿರ್ತಾರೆ. ಅವ ಹಂಗೆ ಇವ ಹಿಂಗೆ, ಅವ ಹಂಗೆ ಹೇಳಿದ ಇವ ಹಿಂಗೆ ಹೇಳಿದ. ಬಳ್ಳು ಮಾಡಿ ತೋರಿಸೋರು ತಿಳ್ಕೋಬೇಕು, ಇನ್ನೊಬ್ಬರ ಕಡೆ ನಮ್ಮದು ಒಂದು ಬಳ್ಳು ಇರ್ತತಿ, ನಮ್ಮ 3 ಬಳ್ಳು ಇರ್ತಾವೆ. ನನ್ನ ಕಡೆ 3 ಪಟ್ಟು ಮೊದಲು ನೀ ಸುಧಾರಿಸ್ಕೊರೋ ಮೂಳ ಅಂಥೇಳಿ ಈ 3 ಬಳ್ಳು ನಮಗೆ ಹೇಳ್ತಿರ್ತಾವತ್ತು. ಇನ್ನೊಬ್ಬರಿಗೆ ಹೇಳೋಕ್ಕಿಂತ ಮೊದಲ ನೀನು ಸುಧಾರಿಸಿಕೊ ಅಂಥೇಳಿ. ಆ ಕಾರಣಕ್ಕೆ ಇನ್ನೊಬ್ಬರಿಗೆ ಹೇಳೋದು ಭಾಳ ಸರಳ. ಲೋಕದ ಡೊಂಕು ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ಧನವ ಸಂತೈಸಿಕೊಳ್ಳಿ, ನೆರೆಮನೆಯವರ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂಥೇಳಿ ಬಸವಣ್ಣವ್ರು ಬಾರ್ಕೋಲ್ ಎತ್ಯಾರ. ಅವಾಗ ಎತ್ಯಾರ ಬಾರ್ಕೋಲ್. ಇನ್ನೂ ಕೆಲವು ಮಂದಿ ಡುಬ್ಬು ಕೆಂಪಾಗಿಲ್ಲ, ಅಟ್ಟಕ್ಕೆ ಕೆಂಪಾಗಲಿಲ್ಲ ಅಂದ್ರೆ ಇನ್ನು ಖಾರ ಹಚ್ಚಿ ಕೆಂಪು ಮಾಡುವಂಥ ಪರಿಸ್ಥಿತಿಗಳು ಬರ್ತಾವೆ. ಆ ಕಾರಣಕ್ಕೆ ಬೇರೆಯವರಿಗೆ ಹೇಳುವ ಮೂಲಕ ಅಲ್ಲ, ನಾನೇನದೀನಿ ಅನ್ನೋದನ್ನು ಮೊದಲು ನಮ್ಮೊಳಗೆ ನೋಡಿಕೊಳ್ಳುವಂಥ ವ್ಯವಸ್ಥೆಯನ್ನು ಯಾವಾಗ ನಾವು ಕಂಡುಕೋತೀವಲ್ಲ, ಅವಾಗ ಪರಿವರ್ತನೆ ಆಗ್ತದೆ. ಪರಮಹಂಸರು ಭಾಳ ಸರಳ ಹೇಳಿ ಕಳಿಸ್ಬೋದಾಗಿತ್ತು. ಆ ಹುಡುಗ ಗೊತ್ತಿತ್ತೋ ಏನೋ ಅವ್ರವ್ಗೆ ಗೊತ್ತಿತ್ತು ಬೆಲ್ಲ ತಿನ್ನೋದು, ಯಾರಿಗೂ ಗೊತ್ತಿರಲಿಲ್ಲ, ಹೇಳಿ ಕಳ್ಸೋಕೆ ಏನಾಕಿತ್ತು. ಆದರೆ ನೆನಪಿಟ್ಕೋಬೇಕು, ಇನ್ನೊಬ್ಬರಿಗೆ ಹೇಳೋಕ್ಕಿಂತ ಮೊದಲು ನಾನು ಎಷ್ಟರ ಮಟ್ಟಿಗೆ ಅಲ್ಲಿ ನಡೀತಾ ಇದ್ದೀನಿ, ನಾನು ಎಷ್ಟರ ಮಟ್ಟಿಗೆ ಬಸವಣ್ಣವ್ರನ್ನ ತಿಳ್ಕೊತೀನಿ. ಇವತ್ತಿನ ದಿವಸದೊಳಗೆ ನಾನು ಗಮನಿಸಿದ ಹಂಗೆ ಬಸವಣ್ಣನ ಹೆಸರು ಹೇಳಿ ತಾವು ಪ್ರಚಾರ ಆಗುವಂಥವ್ರು ಭಾಳ ಮಂದಿ ಅದಾರ. ನೆನಪಿಟ್ಕೊಳ್ರಿ, ಯಾರು ಬಸವ ತತ್ವವನ್ನು ಬದುಕ್ತಾರ ಅವರಿಂದ ಬಸವಣ್ಣನ ತತ್ವ ಬೆಳೀತದೆ ಅನ್ನತಕ್ಕಂಥ ಮಾತನ್ನು ಗಮನಿಸಬೇಕು. ನೆನೆಸ್ಬೇಕು ನಾವು ಇಲಕಲ್ ಅಜ್ಜ ಅವ್ರನ್ನ, ನೆನೆಸ್ಬೇಕು ನಾವು ಗದಗಿನ ಜಗದ್ಗುರು ತೋಂಟದ ಸಿದ್ಧಲಿಂಗ ಸ್ವಾಮಿಗಳನ್ನು. ಇಂಥವರೆಲ್ಲ ಅಷ್ಟು ಖಡಾಖಂಡಿತವಾಗಿ ಬಸವ ತತ್ವವನ್ನು ಹೇಳಲಿಲ್ಲ, ಬದುಕಿದರು. ಆ ಹಿನ್ನೆಲೆಯೊಳಗೆ ಇವತ್ತು ಅಂಥವರಿಂದ ಬಸವಣ್ಣ ಬೆಳೀತಾನೆ, ಅಂಥವರಿಂದ ಬಸವ ತತ್ವ ಬೆಳೀತದ. ಸುಮ್ಮನೆ ನಾವು ಕಾಟಾಚಾರಕ್ಕೆ ಶೋಕಿಗಾಗಿ ದೊಡ್ಡ ಫೋಜ್ ಕೊಟ್ಕೋತ ಹೋದ್ರೆ ಕೆಲಸ ಆಗೋದಿಲ್ಲ ಅನ್ನತಕ್ಕಂಥದ್ದನ್ನು ಅರ್ಥೈಸ್ಕೊಳ್ಬೇಕು. ಭಾಳ ಮಂದಿ ಕೇಳ್ತಾರೆ, ಯಾಕೆ ಬಸವ ಪುರಾಣ ಬೇಕು, ಯಾಕೆ ಬಸವ ಪುರಾಣ ಬೇಕು ಅಂತಂದರೆ, ಬಸವಣ್ಣನನ್ನು ಒಪ್ಪುವಂಥ ಜೀವಗಳು ನಾಡಿನೊಳಗೆ ಮೂಡಿ ಬರಬೇಕು, ಬಸವಣ್ಣನ ಅಪ್ಪಿಕೊಳ್ಳುವಂಥ ಜನ ನಾಡಿನೊಳಗೆ ಹೆಚ್ಚಬೇಕು. ಇಂಥ ವ್ಯವಸ್ಥೆಯನ್ನು ರೂಢಿಸೋದಕ್ಕೆ ಬಸವ ಪುರಾಣಗಳು ಬೇಕೇ ಹೊರತು ಬೇರೆ ಯಾವ ಕಾರಣಕ್ಕೂ ಅಲ್ಲ ಅನ್ನತಕ್ಕಂಥದ್ದನ್ನು ನಾವು ಗಮನಿಸಬೇಕು. ದಸರಯ್ಯ ಈ ಅಹಿಂಸಾ ತತ್ವದ ಮೂಲಕ ಕಲ್ಯಾಣದ ಶರಣ ಪರಂಪರೆಯೊಳಗೆ, ನಾಡಿನ ಶರಣ ಪರಂಪರೆಯೊಳಗೆ ದಯವನ್ನು ಪ್ರತಿಪಾದಿಸುವ ಅಮೂಲ್ಯ ಚೇತನವಾಗಿ ಉಳಿತಾನೆ ಅಂತಕ್ಕಂಥದ್ದನ್ನು ಇಲ್ಲಿ ಭೀಮಕವಿಗಳು ತಿಳಿಸ್ತಾರೆ.